ಒಬ್ಬ ತಂದೆ ಆದವನು ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಅಣ್ಣ ತಮ್ಮಗಳು ಅಕ್ಕ ತಂಗಿರು ಎಲ್ಲರನ್ನೂ ಜೊತೆಯಲ್ಲಿ ಒಗ್ಗಟ್ಟಿನಿಂದ ಹೋಗ್ತಾ ಇರ್ತಾನೆ. ಕಷ್ಟನ ಸುಖನ ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಜರ್ನಿ ಮಾಡ್ತಿರ್ತಾನೆ. ಇವರೆಲ್ಲರೂ ಕೂಡ ಅವನ ಮೇಲೆ ಹೆಂಗಿದ್ರು ಹೋಗ್ತಾ ಇದೆಯಲ್ಲಪ್ಪ, ನಂದು ಒತ್ಕೊಂಡು ಹೋಗು, ನನ್ನ ಜವಾಬ್ದಾರಿನ ಒತ್ಕೊಂಡು ಹೋಗು, ನನ್ನ ಬರನ್ನು ಒತ್ಕೊಂಡು ಹೋಗು ಅಂತ ಎಲ್ಲ ಒರೆಸ್ತಾರೆ. ಅವ್ರಿಗೆ ಓರ ಶಕ್ತಿ ಇದ್ರೂ ಕೂಡ ಯಾರೋ ಒಬ್ಬ ನಿಭಾಯಿಸ್ತಾಯಿಲಿ ನಾವು ಆರಾಮಾಗಿರೋಣ ಅಂತ. ಇಲ್ಲಿವರೆಗೂ ಬರ್ತನ ತಂದೆ ಆದವನು ಮುಕ್ಕಾಲು ಭಾಗ ಜರ್ನಿ ಮುಗಿಸ್ತಾನೆ. ಇವರೆಲ್ಲರನ್ನೂ ಒತ್ಕೊಂಡು ಇವನ್ಗೆ ವಯಸ್ಸಾಗುತ್ತೆ, ಇವನು ಸತ್ತೋಗ್ಬಿಡ್ತಾನೆ. ಇಷ್ಟು ಜನ ಉಳ್ಕೊಂತಾರೆ. ಮುಕ್ಕಾಲು ಭಾಗ ಜರ್ನಿ ಆಗಿದೆ, ಇನ್ನು ಕಾಲು ಭಾಗ ಜರ್ನಿ ಇದೆ. ಇವರು ಈ ಕಾಲು ಭಾಗ ಜರ್ನಿನ ಮುಗಿಸೋದ್ರಲ್ಲಿ ಸೋಲ್ತಾರೆ. ಕಾರಣ ಏನಪ್ಪ ಅಂತಂದರೆ ಇವ್ರಿಗೆ ಅನುಭವದ ಕೊರತೆ. ಓರ್ಬೇಕಾದಂಥ ವಯಸ್ಸಲ್ಲಿ ಜವಾಬ್ದಾರಿ ಓರ್ಲಿಲ್ಲ, ಮತ್ತೆ ಸ್ವಾರ್ಥತನ ಅನ್ನೋದು ಬಂತು. ಇವ್ರನ್ನೆಲ್ಲ ನಾನು ಯಾಕೆ ಸಾಕಲಿ, ನಾನು ಒಬ್ಬನೇ ಯಾಕೆ ದುಡಿಲಿ, ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಬಿಡ್ಲಿ, ನನ್ನ ಹೆಂಡತಿ ಮಕ್ಕಳು ಜೀವನ ನಾನು ಮಾತ್ರ ನೋಡ್ಕೊಳ್ಳೋಣ, ಬೇರೆ ಸಂಸಾರ ನಮ್ಗೆ ಯಾಕೆಂದ್ಬಿಟ್ಟು ಒಬ್ಬೊಬ್ಬರೇ ಎಗರ್ಕೊಂಡ್ರು. ಒಟ್ಟು ಕುಟುಂಬ ಇರೋದು ಛಿದ್ರ ಆಗೋಯ್ತು. ಬೇರೆ ಓದ್ ಮಾತ್ರಕ್ಕೆ ಅವ್ರೇನು ಸುಖವಾಗಿರ್ತಾರ? ಇರಲ್ಲ. ಎಲ್ಲಾ ಜವಾಬ್ದಾರಿನ ಅವ್ರೇ ಓರ್ಬೇಕು ಮುಂದಿನ ದಿನಗಳಲ್ಲಿ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.